ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಾಹುಲ್ಗೌಡ. GHPS ಸಂಖ್ಯೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ದರ್ಪಣ. ಒಂದು ಕಡೆ ಪ್ರತಿಫಲನ ಆಗುತ್ತದೆ, ಇನ್ನೊಂದು ಕಡೆ ಪ್ರತಿಫಲನ ಆಗುವುದಿಲ್ಲ. ಇದನ್ನೇ ದರ್ಪಣ ಎಂದು ಕರೆಯುತ್ತೇವೆ. ಮಧ್ಯದಲ್ಲಿ ತಗ್ಗಿದ್ದು ತುದಿಗಳಲ್ಲಿ ಉಬ್ಬಿದ್ದರೆ ಇದನ್ನು ನಿಮ್ನ ದರ್ಪಣ ಎಂದು ಕರೆಯುತ್ತೇವೆ. ಇದರ ಪ್ರತಿಬಿಂಬವನ್ನು ಒಂದು ಸರಳ ಪ್ರಯೋಗದ ಮೂಲಕ ತೋರಿಸುತ್ತಿದ್ದೇನೆ. ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಗನಶ್ರೀ ಎನ್ಆರ್. GHPS ನೀಲಕಂಠನಹಳ್ಳಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಪೀನ ಮಸೂರ. ಪೀನ ಮಸೂರವು 2 ಗಾಜಿನಿಂದ ಮಾಡಲ್ಪಟ್ಟಿದೆ. 2 ಕಡೆಯೂ ವಕ್ರೀಭವನ ನಡೆಯುತ್ತದೆ. ಮಧ್ಯದಲ್ಲಿ ಉಬ್ಬಿದ್ದು ಕೊನೆಗಳಲ್ಲಿ ತಗ್ಗಿದ್ದರೆ ಇದನ್ನು ಪೀನ ಮಸೂರ ಎಂದು ಕರೆಯುತ್ತೇವೆ. ಪೀನ ಮಸೂರದ ಒಂದು ಸರಳ ಪ್ರತಿಬಿಂಬವನ್ನು ನೋಡೋಣ. ಇದು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಮೃತ ಎನ್. GHPS ನೀಲಕಂಠನಹಳ್ಳಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಒಂದು ದರ್ಪಣ. ಒಂದು ಕಡೆ ಪ್ರತಿಫಲನ ನಡೆಯುತ್ತದೆ, ಇನ್ನೊಂದು ಕಡೆ ಪ್ರತಿಫಲನ ನಡೆಯುವುದಿಲ್ಲ. ಮಧ್ಯದಲ್ಲಿ ಉಬ್ಬಿದ್ದು ಕೊನೆಗಳಲ್ಲಿ ತಗ್ಗಾಗಿದ್ದರೆ ಇದನ್ನೇ ಪೀನ ದರ್ಪಣ ಎಂದು ಕರೆಯುತ್ತೇವೆ. ಇದರ ಸರಳ ಪ್ರಯೋಗವನ್ನು ತೋರಿಸುತ್ತೇನೆ. ಇದನ್ನು ಗಾಜಿನಿಂದ ನೋಡಬಹುದು, ಪರದೆಯ ಮೇಲೆ ನೋಡಲು ಅಸಾಧ್ಯ, ಏಕೆಂದರೆ ಇದು ಮಿಥ್ಯ ಪ್ರತಿಬಿಂಬ ನೇರವಾಗಿರುತ್ತದೆ. ಧನ್ಯವಾದಗಳು.